ವಿದೇಶದಲ್ಲಿದ್ರು, ಥೈಲ್ಯಾಂಡ್ ನಲ್ಲಿದ್ರು. ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ವಿಚಾರಣೆ ಮಾಡಿದಾಗ ತೀವ್ರವಾಗಿ ಅಸಮಾಧಾನ ಹೊರಹಾಕಿತ್ತು. ಹೇಗೆ ಇವರಿಗೆ ನೀವು ಜಾಮೀನು ಕೊಟ್ರಿ ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ಆ ಜಾಮೀನನ್ನ ರದ್ದು ಮಾಡಿದೆ. ಜಾಮೀನು ಕೊಡಬಾರದು ಇವರಿಗೆ ಅಂತ ಹೇಳಿ ಜಾಮೀನನ್ನ ರದ್ದು ಮಾಡಿದೆ. ಬಿಡುಗಡೆಯಾಗಿ ಸುಮಾರೊಂದು ತಿಂಗಳುಗಳ ಕಾಲ ಹೊರಗಡೆ ಇದ್ದಂತ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಮತ್ತೆ ಜೈಲೇ ಗತಿಯಾಗಿದೆ ಅವರಿಗೆ. ಮೈಸೂರಲ್ಲಿ ಏರ್ಟೆಲ್ ಲಕ್ಷ್ಮಣನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂಬರ್ 12 ಆರೋಪಿ. 3 ಆರೋಪಿಗಳನ್ನ ಇಲ್ಲಿಯವರೆಗೂ ಪೊಲೀಸರು ಬಂಧಿಸಿದ್ದಾರೆ. ಜಾಮೀನು ರದ್ದಾಗಿದ್ದು 7 ಜನ ಆರೋಪಿಗಳದ್ದು. ಅದರಲ್ಲಿ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಆಗಿದೆ. ಮೈಸೂರಿನಲ್ಲಿ ಏರ್ಟೆಲ್ ಲಕ್ಷ್ಮಣನ್ನ ಪೊಲೀಸರು ಬಂಧಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಏರ್ಟೆಲ್ ಆರೋಪಿ ಲಕ್ಷ್ಮಣನ್ನ ಪೊಲೀಸರು ಬಂಧಿಸಿದ್ರು. ದರ್ಶನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್, A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಅವರ ಪಟಾಲಂ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದಂತ ಹಿನ್ನೆಲೆ ಇವತ್ತು ಅವರ ಜಾಮೀನು ರದ್ದಾದ ಹಿನ್ನೆಲೆ ಮತ್ತೆ ಜೈಲೇ ಗತಿಯಾಗಿದೆ. ಏನೇನು ವಿಚಾರ ಇತ್ತು ಅವರಿಗೆ ಜಾಮೀನು ರದ್ದಾಗಬೇಕು ಅಂತ ಹೇಳಿ, ಏನೇನು ವಿಚಾರ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ಈ ಪ್ರಕರಣದಲ್ಲಿ ಜಾಮೀನು ರದ್ದಾದಂತ ಹಿನ್ನೆಲೆಯಲ್ಲಿ ಮತ್ತೆ ಅವರೆಲ್ಲರೂ ಜೈಲಿಗೆ ಹೋಗಬೇಕು. ಈ ನಿಟ್ಟಿನಲ್ಲಿ ಮುಂದೇನು ಅನ್ನೋದರ ಬಗ್ಗೆ ಎಲ್ಲರಿಗೂ ಕೂಡ ಆತಂಕ ಎದುರಾಗಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತಾ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಸರ್. ಹಿಂಗಾಗಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದೆ. ತಾವು ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು ತಮ್ದು? ಸರ್, ಇದು ಅನ್ಎಕ್ಸ್ಪೆಕ್ಟೆಡ್, ಆಗ್ಬಾರ್ದಿತ್ತು, ಆಗಲ್ಲ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಆಗ್ಬಾರ್ದಿತ್ತು. ಐ ಡೋಂಟ್ ನೋ ಏನ್ ನಡೀತದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಶಿ ಇಸ್ ಸಿಂಗಲ್ ವುಮೆನ್, ಸಿಂಗಲ್ ಲೇಡಿ, ಸಿಂಗಲ್ ಪೇರೆಂಟ್. ಅವರು ತಾಯಿ ತಂದೆಗೆ ವಯಸ್ಸಾಗಿದೆ ಅಂಡ್ ಆಕೆದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ನೀವುಗಳೇ ಹೇಳ್ದಂಗೆ ಆಕೆ ಯಾರೋ ಒಬ್ರು ಹೇಳ್ತಾಳೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಕಡೆ ಇದೆ ಹೊರತು ಆಕೆ ಏನೋ ಪ್ರವೋಕ್ ಮಾಡಿದ್ರೆ ಅಂತ ಎಲ್ಲೂ ಇಲ್ಲ. ಬಟ್ ಆಕೆಗೆ ಯಾಕೆ ಇಷ್ಟೊಂದು ಶಿಕ್ಷೆನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ಇದೆಲ್ಲ ದಿಸ್ ಇಸ್ ನಾಟ್ ಫೇರ್. ಕರೆಕ್ಟ್. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಜಾಮೀನ್ ಪಡ್ಕೊಂಡು ಹೊರಗಡೆ ಬಂದಾದ ನಂತರ ಹೇಗಿದ್ರು ಸಮತಾ ಅವರ ಪವಿತ್ರ ಗೌಡ? ಹೇಗಿದ್ರು ಅಂದ್ರೆ ಮತ್ತೆ ಧೈರ್ಯ ತಂದ್ಕೊಂಡು ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆಯಲ್ಲಿ ಇದ್ರು. ಆಗೋಯ್ತು, ಕೆಟ್ಟ ಟೈಮು ಬಂತು ಹೋಯ್ತು ಅಂತ ಅನ್ಕೊಂಡ್ರು. ಹೀಗೆ ತಿರುಗಿ ತಗೊಳುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಜಾಮೀನ್ ಕೊಡ್ಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಪ್ರಬಲವಾಗಿ ವಾದ ಮಂಡಿಸಿದ್ರು. ಎಲ್ಲಿ ಏನಾಯ್ತು ಅಂತ ತಮ್ಗನ್ಸುತ್ತೆ? ಯಾವ ಕಾರಣದಿಂದ ವಾದ ಮಂಡಿಸ್ಲಿಕ್ಕೆ ನಮಗೆ ಸಮಯ ಸಿಕ್ಲಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಆಯ್ತು, ಅದು ಒಂದು ಪಕ್ಕಕ್ಕಿಡೋಣ. ನಾವು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ಗಮನಿಸಬಹುದು ನೀವೇನೆ. ರಿಟರ್ನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಡ್ತಾರೆ, ನನ್ಗೆ ಒಬ್ಳೆ ಮಗಳಿರೋದು, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅಡಲೆಸೆಂಟ್ ಏಜ್ ಮಗಳಿದ್ದಾಳೆ ಅಂತ, ವಯಸ್ಸಾದ ಪೇರೆಂಟ್ಸ್ ಇದ್ದಾರೆ ಅಂತ, ಅಂಡ್ ಬಿಸ್ನೆಸ್ ಇದೆ ಅಂತ, ರನ್ ಮಾಡ್ತಾ ಇದೀನಿ ಅಂತ. ಅಂಡ್ ಇವಾಗ ನಡೆದಿರೋ ಇನ್ಸಿಡೆಂಟ್ ಏನಿದೆ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಸ್ ಪರ್ ಚಾರ್ಜ್ ಶೀಟೇ ಮಾತಾಡ್ತಾರೆ. ಸ್ಟೇಟ್ಸ್ ದಟ್ ನಾನು ಯಾರಿಗೋ ಒಬ್ರಿಗೆ ಹೇಳ್ಕೊತೀನಿ, ಹೆಣ್ಮಕ್ಳು ಒಂದ್ ಸಮಸ್ಯೆ ಆದ್ರೆ ಮನೇಲಿರೋ ಒಂದು ಇನ್ನೊಬ್ರಿಗೆ ಹೇಳ್ಕೊಳ್ಳೋದು ಸರ್ವೇ ಸಾಮಾನ್ಯ ಅಲ್ವಾ ಸರ್? ಅದನ್ನೇ ಆಕೆ ಮಾಡಿರೋದು. ಒಬ್ರಿಗೆ ಹೇಳ್ಕೊಂಡಿರೋದೇ ತಪ್ಪಾಗಿ ಇವತ್ತು ಇಂಥ ಪರಿಸ್ಥಿತಿ ಬಂತು ಅಂದ್ರೆ ಎಷ್ಟೋ ಹೆಣ್ಮಕ್ಳು ಹೇಳ್ಕೊಳಕ್ಕಾಗದೆ ಏನೇನೋ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾರೆ, ಇಲ್ಲ ಮನ್ಸಲ್ಲೇ ಕೊರಗ್ತಾ ಇರ್ತಾರೆ. ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಸರ್? ಏನ್ ಮಾಡ್ಬೇಕು ಹೆಣ್ಮಕ್ಳು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ? ಅಷ್ಟು ಧೈರ್ಯ ಇದೆಯಾ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ? ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಹೋಗಿ ಸೆಲ್ಫ್ ಡಿಸಿಷನ್ ತಗೊಂಡ್ ಹೋಗಿ ಮಾಡೋಂತ ಧೈರ್ಯ ಇದೆಯಾ? ಅಥವಾ ತಂದೆಗೋ ಅಣ್ಣಂಗೋ ತಮ್ಮನ್ಗೋ ಗಂಡನ್ಗೋ ಹೇಳ್ಕೊಳ್ಳೋದು ತಪ್ಪ? ವಾಟ್ ಇಸ್ ರೈಟ್? ಪವಿತ್ರ ಮಾಡಿರೋ ತಪ್ಪೇನು? ಸಮತವ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಅವ್ರು ಹೇಳಿದ್ರು, ನನಗೆ ಎದೆ ಎತ್ತರ ಬೆಳೆದ ಮಗಳಿದ್ದಾಳೆ, ಆಕೆ ತಬ್ಬಲಿ ಆಗ್ತಾಳೆ ನಾನು ಹೋದ್ರೆ.
ಹಂಗಾಗಿ ಆ ಕಾರಣದಿಂದ ಆದ್ರೂ ಕೂಡ ನನಗೆ ಜಾಮೀನು ಕೊಡಬೇಕು ಅನ್ನೋದನ್ನೆಲ್ಲ ಅವರು ಹೇಳಿದ್ರು. ಈಗ ಅವರು ಮತ್ತೆ ಒಳಗಡೆ ಹೋದ್ರೆ ಪಾಪ ಮಗಳು ಮತ್ತೆ ತಬ್ಬಲಿ ಆಗ್ತಾಳೆ, ಮುಂದೇನು ಅಂತ ಅಲ್ವಾ? ಮುಂದೇನು ಅನ್ನೋದು ಗೊತ್ತಿಲ್ಲ ಸರ್. ಜಡ್ಜ್ಮೆಂಟ್ ಕೊಟ್ಟವ್ರನ್ನೇ ಕೇಳ್ಬೇಕು. ಪಾಪ ತಾಯಿ ಇಲ್ಲ ಅನ್ನೋ ಕೊರಗು ಆ ಮಗುಗೆ ಎಷ್ಟು ಕಾಡ್ಬಹುದು ಮೇಡಮ್? ಖಂಡಿತ ಇರುತ್ತಲ್ವಾ? ಅದೇ ಮಾಡದ ತಪ್ಪಿಗೆ, ಮಾಡದೇ ಇರೋಂತ ತಪ್ಪಿಗೆ ಆಕೆ ಹೀಗಾಗತ್ತೆ, ಆಕೆ ಪರಿಸ್ಥಿತಿ ಅಂದ್ರೆ ಯಾವ ಮಕ್ಕಳಿಗೆ ತಡ್ಕೊಳಕ್ಕಾಗತ್ತೆ ಹೇಳಿ? ನಾವು ಹತ್ರದಿಂದ ನೋಡಿದೀವಿ ಪವಿತ್ರ ಗೌಡನ. ಪವಿತ್ರ ಎಂತವ್ರು ಅಂತ ಹತ್ರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು. ಸಮಾಜ ಏನೇ ಮಾತಾಡ್ಬೋದು, ಸೊಸೈಟಿ ಏನೇ ಮಾತಾಡ್ಬೋದು, ಮೀಡಿಯಾ ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಬಂದ್ ನೀವೇನೇ ಹೇಳ್ಬೋದು. ಸೊ ನೋಡಿ, ನಾನು ಮೀಡಿಯಾ ಅವ್ರು ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬರುತ್ತೆ ನೀವ್ ಅದ್ ಹೇಳ್ತೀರಾ ಅಲ್ವಾ? ಬಟ್ ಮೀಡಿಯಾ ಏನಿದೆ ನಿಜ ಸಮತಾ ಅವರೇ, ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಪವಿತ್ರಂದು. ನಿಜ. ಒಬ್ಳು ಹೆಣ್ಣು ಮಗಳಾಗಿ ಜೈಲಿಗೆ ಹೋಗಿ ತನ್ನ ಮಗು ಸಿಂಗಲ್ ಪೇರೆಂಟ್, ತಾಯಿ ಜೊತೆಯಲ್ಲಿ ಆ ಮಗುವಿನ ಕೊರಗು, ಆ ತಾಯಿ ಕೊರಗು, ಇದೆಲ್ಲ ಪವಿತ್ರ ಗೌಡ ಅವರ ಮನಸ್ಸನ್ನ ಎಷ್ಟು ಘಾಸಿಗೊಳಿಸಿರ್ಬೇಡ ಸಮತಾ ಅವರೇ? ಹೌದು, ಖಂಡಿತ. ಎಷ್ಟು ನೋವು ತಂದು ಕೊಟ್ಟಿರತ್ತೆ. ಆಕೆ ಮಾಡಿದ ತಪ್ಪು ಏನೂ ಇಲ್ಲ ಇದರಲ್ಲಿ. ಈಗ ಸಮಾಜದಲ್ಲಿ ಹೇಗಿದೆ ಅಂದ್ರೆ ಪವಿತ್ರನೇ ಏನೋ ಹೇಳಿ ಮಾಡಿಸ್ದಂಗೆ ಪೋಟ್ರೈ ಮಾಡ್ತಾ ಇದಾರೆ. ದಟ್ ಇಸ್ ರಿಯಲಿ ರಾಂಗ್. ದಟ್ಸ್ ವೆರಿ ರಾಂಗ್. ಸಮತಾ ಅವರೇ, ಈ ನೋವನ್ನ ತಂಬಳಿ ತೋಡ್ಕೊಂಡಿದ್ರ? ಇಷ್ಟು ಅನುಭವಿಸಿದ್ದೀನಿ, ನಾನೇನು ಮಾಡಿಲ್ಲ, ನಾನನ್ನ ಪೇರೆಂಟ್ ಅಂತೇಳಿ ಹೇಳ್ಕೊಂಡಿದ್ದೆ, ಇದನ್ನೇನಾದ್ರು ತಂಬಳಿ ಶೇರ್ ಮಾಡ್ಕೊಂಡ್ರ? ಇದೆಲ್ಲ ಸರ್, ಪವಿತ್ರ ಗೌಡ ಹೇಗೆ ಅಂದ್ರೆ ಯಾರ ಹತ್ರನೂ ನೋವು ಹೇಳ್ಕೊಳ್ಳೋ ತರ ಅಲ್ಲ. ಯಾಕಂದ್ರೆ ಹೇಳ್ಕೊಂಡ್ರೆ, ನನ್ನ ನೋವು ಹೇಳ್ಕೊಂಡ್ರೆ ಅವರು ನೋವು ಪಡ್ತಾರೆ ಅಂತ ಯೋಚನೆ ಮಾಡೋ ವ್ಯಕ್ತಿ. ಸ್ವಲ್ಪ ಡಲ್ ಆಗಿದೆ, ನಾವೆಲ್ಲ ಏನಾಯ್ತು, ಯಾಕೆ ಡಲ್ ಆಗಿದ್ಯಾ ಅಂತ ನಾವು ನೋವು ಪಡ್ತೀವಿ. ಕಣ್ಣಲ್ಲಿ ನೀರ್ ಬಂದ್ರೆ ನಾವು ಅಳ್ತೀವಿ, ಫ್ರೆಂಡ್ಸ್ ಅಳ್ತಾರೆ, ತಾಯಿ ತಂದೆ ಅಳ್ತಾರೆ, ಮಗಳು ಅಳ್ತಾಳೆ ಅಂತ. ಆ ನೋವು ಆಕೆ ತೋರ್ಸ್ಕೊಂಡೋ ತರ ಅಲ್ಲ. ಅಂದ್ರೆ ಎಷ್ಟು ಸೂಕ್ಷ್ಮತೆ ಅಂದ್ರೆ ಯಾರಿಗೂ ನೋವಾಗ್ಬಾರದು ಅನ್ನೋಂತ ಮನಸ್ಥಿತಿ ಆಕೆದು. ಶಿ ಇಸ್ ಟೇಕಿಂಗ್ ಆಲ್ ದ ಪೇನ್. ಸಮತಾ ಅವರೇ, ಇದೆಲ್ಲ ಜಾಮೀನ್ ಸಿಕ್ಕಿಯಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನ್ ರದ್ದಾಗುತ್ತೆ ಅನ್ನುವ ಸೂಕ್ಷ್ಮತೆ ಇದೆಲ್ಲ ತಿಳಿದ ನಂತರ ದರ್ಶನ್ ಮತ್ತೆ ಪವಿತ್ರ ಗೌಡ ಏನಾದ್ರೂ ಭೇಟಿಯಾಗಿದ್ದು, ಮಾತುಕತೆ ಮಾಡಿದ್ದು, ಈ ಸಂಬಂಧ ಚರ್ಚೆ ಮಾಡಿದ್ದೇನಾದ್ರೂ ಇದೆಯಾ ಸಮತಾ ಅವರೇ? ಇಲ್ಲ ಸರ್, ನನ್ ಮಟ್ಟಿಗೆ ಇಲ್ಲ ಸರ್, ಭೇಟಿ ಆಗಿಲ್ಲ. ಇದೆಲ್ಲ ಇನ್ಸಿಡೆಂಟ್ ಆದ ನಂತರ, ಕೊಲೆ ಆದ ನಂತರ ದರ್ಶನ್ ಮತ್ತೆ ಸಂಪರ್ಕ ಮಾಡಿಲ್ವಾ? ಪವಿತ್ರ ಗೌಡ ಸಂಪರ್ಕವೇ ಮಾಡಿಲ್ವಾ? ಸರ್, ಅದಕ್ಕೆ ಮುಂಚೆಯಿಂದಾನೇ ಸಂಪರ್ಕ ಮಾಡಿಲ್ಲ ಸರ್. ಅದಕ್ಕೆ ಮುಂಚೆ 3 ತಿಂಗಳಿಂದ ದೇ ವರ್ ನಾಟ್ ಇನ್ ಟಚ್. ಓಕೆ ಸಮತಾ ಅವ್ರೆ, ಈಗ ಮಗಳು ಎಲ್ಲಿರ್ತಾರೆ? ಅಮ್ಮನ ಜೊತೆ ಇರ್ತಾರ? ಎಲ್ಲಿರ್ತಾರೆ ಮಗಳು? ಗೊತ್ತಿಲ್ಲ ಸರ್, ಇವಾಗ ನಾವು ಡಿಸೈಡ್ ಮಾಡ್ಬೇಕು. ತಾಯಿ ತಂದೆ ಇದಾರೆ, ಅವ್ರು ನೋಡ್ಕೋತಾರೆ. ಬಟ್ ಗೊತ್ತಲ್ಲ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅಡಲೆಸೆಂಟ್ ಏಜ್. ಇವಾಗ 15 ಇಯರ್ಸ್ ಆ ಮಗುಗೆ ಇದು ಎಷ್ಟು ಪರಿಣಾಮ ಬೀರುತ್ತೆ. ಅಂಡ್ ಸೊಸೈಟಿ ಅಲ್ಲಿ ನಮ್ ಬಂದಿರೋದು ವಿಚಾರಗಳು, ಈ ಕೆಲವೊಂದು ಮೀಡಿಯಾಗಳಲ್ಲಿ ಬಂದಿರೋದು ಎಲ್ಲ ಎಷ್ಟು ನೋವು ತಂದಿರಬಹುದು ಆ ಹೆಣ್ಮಗಳಿಗೆ. ತಾಯಿ ತಂದೆ, ವಯಸ್ಸಾದ ತಾಯಿ ತಂದೆ, ಅವ್ರು ಎಷ್ಟು ನೊಂದಿರ್ಬೋದು. ತಪ್ಪು ಮಾಡಿದ್ರೆ ದುಷ್ಟಸೋಣ ಸರ್, ಎಲ್ಲ ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋಣ. ಈಕೆದು ಏನೂ ತಪ್ಪೇ ಇಲ್ಲ. ಆಕೆ ಎಂತ ಮುಗ್ದೆ ಅಂದ್ರೆ ಸರ್, ಮೀಡಿಯಾ ಅವರೆಲ್ಲ ಎಷ್ಟು ಏನು ನೆಗೆಟಿವ್ ಮಾತಾಡಿದ್ರು ಆಚೆ ಬಂದ ತಕ್ಷಣ ಹೇಳೋದೊಂದು ಮಾತು, ಥ್ಯಾಂಕ್ಸ್ ಅಂತ ಮೀಡಿಯಾದವ್ರಿಗೆ. ನಾವೇನು ನೆಗೆಟಿವ್ ಮಾಡಿರ್ಲಿಲ್ಲ ಮೇಡಮ್. ಏನ್ ನಿಮ್ಗಲ್ಲ, ನಾನು ಮೀಡಿಯಾನ ಬ್ಲೇಮ್ ಮಾಡ್ತಾ ಇಲ್ಲ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬಂದಿರುತ್ತೆ ಅದು ತೋರಿಸ್ತೀರಾ. ಐ ರಿಯಲಿ ರೆಸ್ಪೆಕ್ಟ್. ಆದ್ರೆ ಅಷ್ಟೆಲ್ಲ ಆದ್ರೂನು ಆಕೆ ಆಚೆ ಬಂದು ಥ್ಯಾಂಕ್ಸ್ ಹೇಳ್ತಾರೆ ಅಂದ್ರೆ ಆಕೆ ಮನಸ್ಥಿತಿನ ಯೋಚನೆ ಮಾಡಿ. ಅಂಡ್ ಒಂದ್ ಕಡೆನು ಒಂದೇ ಒಂದು ಮಾತಾಡಿದಾರ ಎಲ್ಲಾದ್ರೂ? ನೋ, ಮಾತಾಡಿಲ್ಲ. ಅದ್ರಲ್ಲೇ ಅರ್ಥ ಆಗುತ್ತೆ ಆಕೆ ಎಂತ ವ್ಯಕ್ತಿತ್ವ ಇಟ್ಕೊಂಡಿರೋ ಹೆಣ್ಮಗಳು ಅನ್ನೋದು. ಹೇಳ್ತಾರೆ ಒಡವೆ, ಗಾಡಿ, ಮನೆ, ಆಸ್ತಿ ಅಂತಾರೆ. ಯಾರು ನೋಡಿದಾರೆ ಸರ್? ನಾವು ನೋಡಿರೋರು ಹೇಳ್ತೀವಿ ಕೇಳಿ. ಒಡವೆ ಹಾಕೊಂಡು ಫೋಟೋ ಶೂಟ್ ಮಾಡಿಸಿದ ಮಟ್ಟಿಗೆ ಒಡವೆ ಎಲ್ಲ ನಮ್ದಾಗಲ್ಲ ಸರ್. ಪ್ರಮೋಷನ್ಸ್ಗೆ 4 ಜ್ಯುವೆಲ್ಲರಿ ಸ್ಟೋರ್ ಇಂದ ಕೊಡ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಇಟ್ ಡಸಂಟ್ ಮೀನ್ ಶಿ ಓನ್ಸ್ ಎವ್ರಿಥಿಂಗ್. ಕಾಸಿನ ಸರ್ ಅವ್ರು ಹಾಕೋತಾರೆ, ಇವ್ರು ಹಾಕೊಂಡಿದ್ದಾರೆ, ಇವ್ರದ್ದು ಇಲ್ಲ ಸರ್, ಇವ್ರದ್ದಲ್ಲ. ನಾ ಹೇಳ್ತೀನಿ ಬನ್ನಿ ಯಾವ್ಯಾವ ಒಡವೆ ಯಾವ್ಯಾವ ಅಂಗಡಿಲಿ ಪ್ರಮೋಷನ್ಸ್ ಕಳ್ಸಿದ್ರು ಅಂತ. ಐ ಗಿವ್ ಯು ದ ಲಿಸ್ಟ್. ಅಂಡ್ ಒಂದು ಗೊತ್ತಿರ್ಬೇಕು ಸರ್ ಪ್ರಪಂಚಕ್ಕೆ, ಪವಿತ್ರ ಗೌಡ ದುಡ್ಡು ಮಾಡ್ಬೇಕು ಅನ್ಕೊಂಡ್ರೆ ಇಟ್ ವೋಂಟ್ ಬೀನ್ 10 ಕೋಟಿ 20 ಕೋಟಿ ಅಲ್ಲ, 100 ಕೋಟಿ ಮಾಡ್ಬೋದಿತ್ತು. ಬಟ್ ಆಕೆ ಅಂತ ವ್ಯಕ್ತಿ ಅಲ್ಲ.
ಖಂಡಿತ ಸಮತ್ ಅವರೇ. ಆಕೆ ದುಡ್ಡಿಗೆ ಆದ್ಯತೆ ಕೊಡುವಂತ ವ್ಯಕ್ತಿ ಅಲ್ಲ ಸರ್. ನಿಮ್ಮ ನೋವು ಅರ್ಥ ಆಗುತ್ತೆ, ಆ ಮಗುವಿನ ವೇದನೆಯೂ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಸಮತ್ ಅವರೇ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಮೈಸೂರಿನಲ್ಲಿ A12 ಲಕ್ಷ್ಮಣ್ ಬಳಿಕ A7 ನಾಗರಾಜ್ನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ A7 ಆರೋಪಿ ನಾಗರಾಜ್. ಈವರೆಗೂ 4 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜಾಮೀನು ರದ್ದಾದ ಬೆನ್ನಲ್ಲೇ 7 ಆರೋಪಿಗಳ ಪೈಕಿ 4 ಜನರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಈ ಪೈಕಿ 4 ಜನ A1 ಪವಿತ್ರ ಗೌಡ, A14 ಪ್ರದೋಷ್, A12 ಲಕ್ಷ್ಮಣ್, A7 ನಾಗರಾಜು. ಮೈಸೂರಿನಲ್ಲಿ A12 ಲಕ್ಷ್ಮಣ್ ಬಳಿಕ A7 ನಾಗರಾಜುನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A7 ಆರೋಪಿ ನಾಗರಾಜ್